ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನಿನ್ನೆಯಿಂದ ಕಂಟಿನ್ಯೂ ಮಾಡಿದ್ನಲ್ಲ ಆ ವ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್ ಇದು. ಆ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ. ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಇದೆ ನೋಡಿ. ಸೊ ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಬೆಳಿಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ. ನಿನ್ನೆ ಹೇಳದ್ನಲ್ಲ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ಅಂತ, ಹಾಗಾಗಿ ಇವತ್ತು ಬೇರೆ ಬೇರೆ ಕಡೆ ಹೋಗೋ ಪ್ಲಾನ್ ಇದೆ, ಹೊರಗಡೆ ಹೋಗಕ್ಕೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ವಿ. ಸೊ ಜೊತೆಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡೆ, ಯಾಕಂದ್ರೆ ಬೇರೆ ಬೇರೆ ಕಡೆ ಹೋಗೋ ಪ್ಲಾನ್ ಇದೆ ಅಂದಿದ್ನಲ್ಲ, ಹಾಗಾಗಿ ಅದನ್ನ ಮುಗಿಸ್ಕೊಂಡ್ಬಿಟ್ಟೆ. ಮತ್ತೆ ಬರ್ಡೇ ಕೂಡ ಅಲ್ವಾ. ಆಕ್ಚುಲಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು, ಬಟ್ ನಮ್ಮ ಹತ್ರದವರೊಬ್ರು ತೀರ್ಕೊಂಡಿದ್ರು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ತರ ಇರ್ಲಿಲ್ಲ. ಹಾಗಾಗಿ ಅದನ್ನ ಪ್ಲಾನ್ ನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇವಾಗ ಬೆಳಿಗ್ಗೆ ಒಂದು 10:30 ಹಾಗಾದ್ರೂ ಹೊರಡ್ಬೇಕು ಅನ್ನೋ ಪ್ಲಾನ್ ಇದೆ. ಅಷ್ಟರಲ್ಲಿ ತಿಂಡಿನೆಲ್ಲ ಮುಗಿಸ್ಬಿಡೋಣ, ತಿನ್ಬಿಟ್ಟು ನೆಕ್ಸ್ಟ್ ನಿಧಾನಕ್ಕೆ ರೆಡಿ ಆಗ್ಬಿಟ್ಟು ಹೊರಡೋಣ ಅಂತ ಅನ್ಕೊಂತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆ ನಾನು ನಿನ್ನೆನೆ ಏನ್ ಮಾಡಿಟ್ಟಿದ್ದೆ, ದೋಸೆ ಹಿಟ್ಟಿಗೆ ಅರ್ದಿಟ್ಟಿದ್ದೆ. ಉದ್ದಿನ ದೋಸೆ ಮಾಡ್ತೀವಲ್ಲ, ಬೆಳಿಗ್ಗೆ ಸ್ವಲ್ಪ ಈಸಿ ಆಗತ್ತೆ ಅಂತ. ಹಾಗಾಗಿ ಅದ್ರದ್ದೇ ನೋಡಿ ಹಿಟ್ಟಿಲ್ ರೆಡಿ ಇದೆ. ಇದನ್ನ ಇವಾಗ ದೋಸೆ ಮಾಡ್ಕೋಬೇಕು. ಜೊತೆಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡ್ತೀವಲ್ಲ, ಅದನ್ನ ಕೂಡ ಇವಾಗ ಮಾಡ್ಕೋಬೇಕು. ಆಕ್ಚುಲಿ ಈ ಸಲ ಬರ್ಡೇ ಒಂಥರ ಡಿಫ್ರೆಂಟ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಇಷ್ಟು ವರ್ಷ ಏನು ಪ್ಲಾನ್ ಮಾಡ್ತಿರ್ಲಿಲ್ಲ ಬರ್ಡೇಗೆ, ಅಲ್ಲೋಗೋಣ ಇಲ್ಲೋಗೋಣ ಅಂದ್ಬಿಟ್ಟು ಕ್ಯಾಶುವಲ್ ಆಗಿ ಮನೇಲೆ ಮಾಡ್ಕೊತಾ ಇದ್ವಿ. ಬಟ್ ಈ ಸಲ ಸ್ವಲ್ಪ ಆ ಕಡೆ ಎಲ್ಲಾದ್ರೂ ಹೊರಗೋಗೋಣ, ಪಾಪುಗೂ ಏನಾದರೂ ಹೊರಗಡೆ ತೋರಿಸೋಣ, ಯಾಕಂದ್ರೆ ದಿನ ಅದೇ ಆಫೀಸು. ಬಟ್ ಈ ಸಲ ಸಂಡೇ ಬಂದಿರೋದ್ರಿಂದ ಸ್ವಲ್ಪ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬರ್ಡೇ ನಂದೇ ಇವತ್ತು, ಬಟ್ ನಾವು ಪ್ಲಾನ್ ಮಾಡಿರೋದೆಲ್ಲ ಪಾಪು ಎಂಜಾಯ್ ಮಾಡೋ ಥರನೇ ಪ್ಲಾನ್ ಮಾಡಿದ್ದೀವಿ. ಯಾಕಂದರೆ ನಮಗೆಲ್ಲೂ ಹೋಗಂಗಿಲ್ಲ, ಪಾಪು ಚಿಕ್ಕವನಲ್ವಾ. ಈಗ ಎಲ್ಲೇ ಹೋದರೂ ಏಜ್ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಮತ್ತು ಅವ್ನಿಗೆ ಇವಾಗ ಸ್ವಲ್ಪ ದೊಡ್ಡವರು ಹೋಗೋ ಥರ ಜಾಗಕ್ಕೆಲ್ಲ ಕರ್ಕೊಂಡು ಹೋದ್ರೆ ಅವ್ನಿಗೆ ಅಂಥದ್ದೆಲ್ಲ, ಈಗ ಸೈನ್ಸ್ ಮ್ಯೂಸಿಯಂ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಫಸ್ಟು. ಬಟ್ ಅವನ ಏಜಿಗೆ ಅದು ಅರ್ಥ ಆಗಲ್ಲ ಏನು. ಸೊ ಸುಮ್ಮನೆ ಅವನನ್ನು ಇವಾಗ ಕರ್ಕೊಂಡು ಹೋಗಿ ಅವ್ನಿಗೇನು ಅರ್ಥ ಆಗಲ್ಲ, ಅವನೇನು ಎಂಜಾಯ್ ಮಾಡಲ್ಲ ಅಂದ್ಬಿಟ್ಟು ಅವ್ನಿಗೆ ಯಾವ ಥರದ್ದು ಬೇಕು ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಈವನ್ ಫಿಲ್ಮ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಕೂಡ ಇತ್ತು, ಬಟ್ ಬಿಲೋ 4 ಇಯರ್ಸ್ ಅಲೋ ಮಾಡಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೇಳಿದ್ನಲ್ಲ ದೇವಸ್ಥಾನ ಕೂಡ ಅದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಇವಾಗ ಇಲ್ಲಿ ಮಕ್ಕಳದ್ದು ಆಟ ಆಡೋದು, ಆ ಥರ ಚಿಕ್ಕ ಮಕ್ಕಳು ಎಂಜಾಯ್ ಮಾಡೋದೇನಿದೆ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ. ಹಾಗೆ ಇದು ರೆಗ್ಯುಲರ್ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಬೆಳಿಗ್ಗೆ ನಾನು ಕೊತ್ತಂಬರಿ ಮತ್ತು ಜೀರಿಗೆ ನೆನೆಸ್ಬಿಟ್ಟು ಅದನ್ನು ಕುಡಿತೀವಿ ಅಂತ. ಅದೇ ರೆಗ್ಯುಲರ್ ಆಗಿ ಅದನ್ನೇ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹಾಕಿದ್ದೀನಲ್ಲ ಈ ಡ್ರೆಸ್ನ ನನ್ನ ಹಸ್ಬೆಂಡ ನನಗೆ ಗಿಫ್ಟ್ ಕೊಟ್ಟಿರೋದು. ಆ್ಯಕ್ಚುಲಿ ಇದು ಬಿಟ್ಟು ಇನ್ನೂ ಒಂದೆರಡು ಡ್ರೆಸ್ ಇದೆ, ಇವತ್ತು ಅದನ್ನೇ ಹಾಕೊಂಡು ಹೋಗೋ ಪ್ಲ್ಯಾನ್ ಇದೆ ಕೂಡ. ದೋಸೆ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ ಎಲ್ಲನೂ ಇವಾಗ ರೆಡಿಯಾಗಿದೆ. ಈ 3 ಕಾಂಬಿನೇಷನಲ್ಲಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಹಂಗೆ ಕೂತವ್ರು ತಿಂತಾಯಿದ್ದವರು ತಿಂತಾನೇ ಇರ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್. ಇವಾಗ ಕೆಲಸ ಎಲ್ಲ ಮುಗ್ದಿದೆ, ತಿಂಡಿ ತಿಂದುಬಿಟ್ಟು ಇನ್ನೇನು ರೆಡಿ ಆಗಬೇಕು. ನೋಡಿ ಫೈನಲಿ ಈ ಥರ ರೆಡಿ ಆಗ್ತಾ ಇದ್ದೀನಿ. ಇದೇ ಡ್ರೆಸ್ಸು ನನ್ನ ಹಸ್ಬೆಂಡ್ ಕೊಟ್ಟರು ಅಂತ ಹೇಳಿದ್ನಲ್ಲ, ಇದೇ ಡ್ರೆಸ್ ಅದು. ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಆಲ್ರೆಡಿ 10:30 ಏನೋ 10 ಗಂಟೆ ಆಗಿದೆ, 10 ಕಾಲಾಗಿದೆ. 10:30 ಹೊರಡೋ ಪ್ಲ್ಯಾನ್ ಇದೆ. ಪಾಪುಗೂ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಒಳಗಡೆ ರೆಡಿ ಆಗ್ತಾ ಇದ್ದೆ, ನಂಗೆ ಗೊತ್ತಿರಲಿಲ್ಲ ಹಸ್ಬೆಂಡ್ ಹೊರಗಡೆ ಕೇಕ್ ತರಿಸಿ ರೆಡಿ ಮಾಡಿಟ್ಟಿದ್ರು. ಇದು ಫುಲ್ ಸರ್ಪ್ರೈಸ್ ಆಗಿತ್ತು, ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಒಂದು ಬೆಲ್ ಆಗಿತ್ತು ನಾನು ಅಡುಗೆ ಮನೇಲಿದ್ದಾಗ. ಏನು ಬಂತು ಕೇಳಿದಾಗ ಇಲ್ಲ ಏನೋ ಹಾಲು ಹಣ್ಣೆಲ್ಲ ಏನೋ ಅಂತ ಅಂದ್ರು. ನಾನು ಹೌದು ಇರ್ಬೋದು ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಆ್ಯಕ್ಚುಲಿ ಇದನ್ನು ತರಿಸಿದ್ದಾರೆ. ನನ್ನ ಮಗಂಗೆ ಬೆಳಿಗ್ಗೆಯಿಂದ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಇವತ್ತು ಅಮ್ಮನ ಬರ್ಡೇ ವಿಶ್ ಮಾಡು ಅಂದರೆ ವಿಶ್ ಮಾಡಿರಲಿಲ್ಲ. ನನಗೆ ಕೇಕ್ ನೋಡಿದ ತಕ್ಷಣ ಓ ಕೇಕ್ ಸಿಗುತ್ತಲ್ಲ ಅಂದ್ಬಿಟ್ಟು ಬೇಗ ನಂಗೆ ಬರ್ಡೇ ವಿಶ್ ಮಾಡ್ತಾ ಇದ್ದಾನೆ. ನೋಡಿ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಕೇಕಿಂದ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಯೂಶ್ವಲಿ ಪ್ರತಿ ವರ್ಷ ಅವ್ರು ಕೇಕ್ ತರಿಸೋವಾಗ ಹೆಂಗಾದರೂ ಸಿಕ್ಕಾಕೊಂತಿದ್ರು, ಸೀಕ್ರೆಟ್ ಮೇಂಟೈನ್ ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಈ ಸಲ ನನಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಕೊನೆಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಎಲ್ಲ ತೆಗೆದಿಟ್ಬಿಟ್ಟು ಹೊರಡೋಣ ಅಂತ ರೆಡಿ ಆದ್ವಿ. ಆ್ಯಕ್ಚುಲಿ ಇವಾಗ ನಾವು ಅಲ್ಲಿ ಒಂದು ಕಿಡೋ ಲ್ಯಾಂಡ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೀಗೆ ಮಕ್ಕಳದ್ದು ಆಟ ಆಡೋದೆಲ್ಲ ಇದೆ. ಸೊ ಅದು ಓಪನ್ 11 ಗಂಟೆ ಅಂತ ಇತ್ತು. ಸೊ ನಮ್ಗೆ ಇಲ್ಲಿಂದ ಒಂದು 3 to 4 ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಇವಾಗ ನಾವು ಹೊರಡೋವಾಗ್ಲೇ ಇವಾಗ 11 ಆಗಿದೆ, ಸರಿ ಆಗುತ್ತೆ ಅಂತ ನಿಧಾನಕ್ಕೆ ಹೊರಟ್ವಿ. ಒಳಗಡೆ ಪಾರ್ಕಿಂಗ್ ಅಲ್ಲಿ ಗಾಡಿ ತೆಗಿತಾ ಇದೀವಿ. ಇದು ಮುಚ್ಚಿಡದೆ ಇದ್ರೆ ಗಾಡಿ ಫುಲ್ ಧೂಳು ಈ ಕಡೆ, ಯಾಕಂದ್ರೆ ನಮ್ದು ಮಣ್ ರೋಡ್ ಇದೆ ಇಲ್ಲಿ, ಹಾಗಾಗಿ ಫುಲ್ ಧೂಳು ಮುಚ್ಚಿಬಿಡುತ್ತೆ. ಈವನ್ ನಮ್ಮ ಬಾಲ್ಕನಿಲೂ ಅಷ್ಟೇ ಫುಲ್ ಧೂಳು. ಒಂದು ಸಲ ಹಿಂಗೆ ಹೊರಗೋಗಿ ಬಂದರೆ ಕೆಂಪಾಗಿರ್ತೀವಿ.
ಹಾಗಾಗಿ ಗಾಡಿನ ಮುಚ್ಚೆ ಇಡ್ತೀವಿ ಇಲ್ಲಿ. ಪಾಪು ಬೇರೆ ಫುಲ್ ಖುಷಿಯಲ್ಲಿ ಕುಂದಾಡ್ತಿದ್ದಾನೆ ಎಲ್ಲಿಗೋ ತಿರ್ಗಾಕ್ ಹೊರಟಿದೀವಿ ಅಂತ. ಯಾಕಂದ್ರೆ ಪ್ರತಿದಿನ ಅವ್ನಿಗೆ ಬ್ಯಾಗ್, ಸ್ಕೂಲ್ ಬ್ಯಾಗ್ ನೋಡಿದ ತಕ್ಷಣ ಗೊತ್ತಾಗಿರೋದು. ಇವತ್ತು ಅದೇನು ಇರ್ಲಿಲ್ಲ ಅಲ್ಲ, ಹಂಗಾಗಿ ಗೊತ್ತಾಗಿದೆ ಎಲ್ಲೋ ತಿರ್ಗಾಕ್ ಹೋಗ್ತಾ ಇದೀವಿ ಅಂತ. ಫುಲ್ ಕುಂದಾಡ್ತಿದ್ದಾನೆ. ಸರಿ, ಇವಾಗ ಹೊರಟ್ವಿ. ಟ್ರಾಫಿಕ್ ಇದೆಯೇನೋ ಗೊತ್ತಿಲ್ಲ, ನೋಡ್ಬೇಕು. ಸಂಡೇ ಬೇರೆ, ಗೊತ್ತಿಲ್ಲ, ನೋಡ್ಬೇಕು ಹೇಗಿದೆ ಅಂತ. ಅಷ್ಟೊಂದೇನು ಟ್ರಾಫಿಕ್ ಇಲ್ಲ, ಸಂಡೇ ಅಲ್ಲ, ಮತ್ತು ಸ್ವಲ್ಪ ಮಿಡಲ್ ಟೈಮ್ ಅಲ್ಲ ಇದು, ಹಾಗಾಗಿ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ನೋಡಿ, ಇವಾಗ ಇಲ್ಲಿ ರೀಚ್ ಆದ್ವಿ, ಬೇಸ್ಮೆಂಟಿಗೆ ಬಂದ್ವಿ. ಇದು 5ನೇ ಫ್ಲೋರ್ ಏನೋ ಅಂತಿದೆ. ಸೊ ಹೋಗ್ಬೇಕು ಇವಾಗ 5ನೇ ಫ್ಲೋರ್ಗೆ. ಇಲ್ಲಿದೆ ನೋಡಿ, ಇದೇ ಕಿಡೋ ಲ್ಯಾಂಡ್ ಅಂತ. ಆಲ್ರೆಡಿ ತುಂಬ ಜನ ಪೇರೆಂಟ್ಸ್ ಮಕ್ಳನ್ನ ಕರ್ಕೊಂಡು ಬಂದಿದ್ದಾರೆ. ಪಾಪು ಇಲ್ಲಿ ಬಂದ ತಕ್ಷಣ ಅವನಿಗೆ ಸ್ಕೂಲ್ ನೆನಪಾಯಿತು. ಕಂಬ ಅದೆಲ್ಲ ಇರುತ್ತಲ್ಲ ಕಲರ್ಫುಲ್ಲಾಗಿ, ಬರೀ ಮಕ್ಕಳೇ ಇದ್ದಾರೆ ಒಳಗಡೆ. ಅವ್ನು ನೋಡ್ಬಿಟ್ಟು ಸ್ಕೂಲ್ ಅಂತ ಅಂದ್ಕೊಂಡಿದ್ದಾನೆ, ಬರೋಕ್ಕೆ ರೆಡಿ ಇಲ್ಲ, ನಾನು ಬರಲ್ಲ ಅಂದ್ಬಿಟ್ಟು ಓಡ್ತಾ ಇದ್ದಾನೆ. ಆಮೇಲೆ ಹೆಂಗೆಂಗೋ ಮಾಡಿಬಿಟ್ಟು ಇಲ್ಲ ಸ್ಕೂಲಲ್ಲಿ ಆಟ ಆಡೋದು ಅಂತ ಏನೇನೋ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಬಂದ್ವಿ. ನೋಡಿ, ಇಲ್ಲಿದೆ, ಇಲ್ಲಿ ವಿಚಾರಿಸ್ತಾ ಇದ್ದೀವಿ. ಇವ್ರದ್ದು ಗಂಟೆ ಲೆಕ್ಕ ಆ್ಯಕ್ಚುಲಿ, ನೋಡ್ಬೇಕು ಯಾವ್ದು ತೊಗೊಳ್ಳೋದು ಅಂತ. ನಾವು 1 hour ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ, ಯಾಕಂದರೆ ಇಲ್ಲಿ 1 hour ಮುಗಿಸ್ಬಿಟ್ಟು ನೆಕ್ಸ್ಟು ಇನ್ನೊಂದು ಕಡೆ ಹೋಗೋದಿದೆ. ಹಾಗಾಗಿ ಇಲ್ಲಿ ಇದನ್ನ ಕವರ್ ಮಾಡೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಪ್ಲೇ ಏರಿಯಾದಲ್ಲಿ ಮಕ್ಕಳ ಜೊತೆ ಒಬ್ರು ಪೇರೆಂಟ್ಸ್ನ ಬಿಡ್ತಾರೆ. ಮತ್ತೆ ಈಗ ಚಿಕ್ಕ ಮಕ್ಕಳು ಅಂದ್ರೆ ಒಂದು 6-7 ವರ್ಷದ ಕೆಳಗಿನ ಮಕ್ಕಳಿಗೆ ಪೇರೆಂಟ್ಸ್ ಬಿಡ್ತಾರೆ ಒಬ್ರನ್ನ. ಇಲ್ಲೇನಂದ್ರೆ ಸಾಕ್ಸ್ ಹಾಕೊಂಡು ಬರ್ಬೇಕಿತ್ತು ಮ್ಯಾಂಡೇಟ್ರಿ ಆಗಿ, ಪೇರೆಂಟ್ಸ್ ಅಂಡ್ ಮಕ್ಕಳು. ಇವನ್ಗೆ ನಾವು ಸಾಕ್ಸ್ ತಂದಿರ್ಲಿಲ್ಲ, ಅವನ್ಗೆ ಅಲ್ಲೇ ಅವ್ರದೇ ಸಾಕ್ಸು, ಹಾಗಾಗಿ ಅದನ್ನ ತಗೊಂಡ್ವಿ ಅವನ್ಗೆ ಅಂತ. ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ನಮ್ದು ಇನ್ ಟೈಮ್ ಮತ್ತೆ ಔಟ್ ಟೈಮ್ ಅಂತ. ಟೋಟಲ್ 1.5 hour ಬರುತ್ತೆ ನಮಗೆ ಇದರಲ್ಲಿ. ನಾವು ಕಾರ್ಡ್ ತಗೊಂಡಿದ್ವಿ, ಹಾಗಾಗಿ 1.5 hour, 1 hour + 30 minutes ಏನೋ ಎಕ್ಸ್ಟ್ರಾ ಅದರಲ್ಲಿ. ಹಾಗೆ ನೆಕ್ಸ್ಟ್ ಸಾಕ್ಸ್ ಹಾಕೊಂಡು ನಾನು ಪಾಪು ಜೊತೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇವನು ನೋಡಿದ್ರೆ ಬರೋಕ್ಕೆ ರೆಡಿ ಇಲ್ಲ ಒಳಗಡೆ. ಬಾರೋ ಅಂದರೆ ಅವನಿಗೆ ನಾವು ಸ್ಕೂಲಲ್ಲಿ ಬಿಟ್ಟೋಗ್ತೀವಲ್ಲ, ಹಾಗೆ ಅದ್ರೊಳಗಡೆ ಬಿಟ್ಬಿಟ್ಟು ಓಡೋಗ್ತೀವಿ ಅಂತ ಅವನಿಗೆ. ಸೊ ಆಮೇಲೆ ಹೆಂಗೆಂಗೋ ಮಾಡಿ ನಾನು ಎತ್ಕೊಂಡು ಹೋಗಿ ಅದಾಡ್ತೀಯಾ ಇದಾಡ್ತೀಯಾ ಅಂತ ಎಲ್ಲ ತೋರಿಸಿ ಫಸ್ಟ್ ಒಂದು 5 ನಿಮಿಷ ನನ್ನ ಕೈ ಬಿಟ್ಟು ಇಳಿಯೋಕ್ಕೆ ರೆಡಿ ಇರಲಿಲ್ಲ, ಹೊರಗೆ ಹೋಗ್ತೀನಿ ಅನ್ನೋದೊಂದೇ. ಆಮೇಲೆ ನಿಧಾನಕ್ಕೆ ಆಟ ಆಡೋಕ್ಕೆ ಶುರು ಮಾಡ್ದ. ಅವ್ನು ಹೆಂಗೆ ಅಂದರೆ ಒಂದು ಆಟ ಹಿಡ್ಕೊಂಡ್ರೆ ಅಲ್ಲೇ ಫಿಕ್ಸ್ ಆಗ್ತಾನೆ, ಬೇರೆ ಯಾವುದು ನೋಡಲ್ಲ. ಆಮೇಲೆ ಅಲ್ಲಿಂದ ಈಚೆ ಕರ್ಕೊಂಬರೋದ್ರಲ್ಲಿ ಇನ್ನೊಂದು ಸಾಹಸ ಆಯಿತು. ಆಮೇಲೆ ಹೆಂಗೆಂಗೋ ಮಾಡಿ ಒಂದು 10-15 ನಿಮಿಷದ ಮೇಲೆ ಸ್ವಲ್ಪ ಸೆಟ್ ಆದ, ಎಲ್ಲನೂ ಆಡೋಕ್ಕೆ ಶುರು ಮಾಡ್ದೆ ನೀಟಾಗಿ. ಆಮೇಲೆ ಇದರಲ್ಲಿ ಬಾಲ್ ಪೂಲ್ ಇತ್ತು, ಜೊತೆಗೆ ಸ್ಲೈಡರ್, ಆ ಕಡೆ 3-4 ಸ್ಲೈಡರು, ಆಮೇಲೆ ಆ ಕಡೆ ಒಂದು ಇಳ್ಕೊಂಡು ಬರೋದಿದೆ, ಅದು ಈ ಕಡೆಯಿಂದ ಒಳಗಡೆಯಿಂದ ಹೋಗಿ ಹೊರಗೆ ಬರುವಂಥದ್ದು. ಅವ್ನು ನಿಧಾನಕ್ಕೆ ಆಟ ಆಡೋಕ್ಕೆ ಶುರು ಮಾಡ್ದೆ ನೋಡಿ. ಅವರು ಅದ್ರ ಒಳಗಿಂದ ಒಂದೊಂದು ಗೇಮ್ಸಿಗೆ ಕನೆಕ್ಷನ್ ಇಟ್ಟಿದ್ದಾರೆ. ಸೊ ಒಳಗಿಂದನೇ ಎಲ್ಲ ಕಡೆ ರೌಂಡ್ ಹೊಡಿಬೋದು, ಆ ಥರ ಇಟ್ಟಿದ್ದಾರೆ. 2-3 ಫ್ಲೋರ್ ಥರ ಮಾಡಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಆಟ ಆಡ್ದ. ಅವನು ಎಷ್ಟು ಚೆನ್ನಾಗಿ ಆಟ ಆಡೋದ್ನೋ ಇಲ್ವೋ ಗೊತ್ತಿಲ್ಲ, ಅವ್ನಿಗೆ ಆಡಿಸೋದ್ರಲ್ಲಿ ನನಗೆ ಸುಸ್ತಾಗೋಯ್ತು. ಫುಲ್ ಓಡಾಡ್ತಿದ್ದಾನೆ, ಅದರೊಳಗೆಲ್ಲ ತುರ್ಕೊಂಡು ಹೋಗ್ತಿದ್ದಾನೆ. ನನಗೆ ಅವ್ನು ಬೆನ್ನಿಗೆ ಓಡೋಕ್ಕಾಗ್ತಿಲ್ಲ, ಜಾಗ ಬೇರೆ ತುಂಬ ಚಿಕ್ಕದಿತ್ತು. ನಾನಂತೂ ಫುಲ್ಲು ಸುಸ್ತಾಗೋದೆ. ನೋಡಿ, ಈ ಸ್ಲೈಡರ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಹೋಗು ಅಂದರೆ ಹೋಗಿಲ್ಲ, ಆಮೇಲೆ ಒಂದು ಸಲ ಗೊತ್ತಾಯ್ತು ಅದರ ರುಚಿ. ಆಮೇಲೆ ಬರೋಕ್ಕೆ ರೆಡಿ ಇಲ್ಲ. ಅಲ್ಲಿ ಕೆಳಗಡೆ ಹೋದ್ಮೇಲೆ ಎದ್ದೇಳಬೇಕು, ಇವನು ಹೇಳ್ತಾನೆ ಇಲ್ಲ, ವಾಪಸ್ ಎಳೀರಿ ನನ್ನ ಮೇಲಕ್ಕೆ ಅಂತಿದ್ದಾನೆ. ಆಮೇಲೆ ಅದೊಂದು ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ದ. ಒಟ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಆಮೇಲೆ ಇಷ್ಟೆಲ್ಲ ಆಡಿದ್ಮೇಲೆ ಕೊನೆಗೆ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂದಿತ್ತು, 1:30 ಹತ್ತತ್ರ ಬಂದಿತ್ತು. ಸರಿ, ಇನ್ನೇನು ಹೊರಡೋಣ ಅಂತ ಕರಿತೀನಿ, ಬರೋಕ್ಕೆ ರೆಡಿ ಇಲ್ಲ. ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಫಸ್ಟು ಹೋಗೋಕ್ಕೆ ರೆಡಿ ಇರಲಿಲ್ಲ, ಇವಾಗ ಬಾರೋ ಹೋಗೋಣ ಅಂದರೆ ಇವಾಗ ಬರೋಕ್ಕೂ ರೆಡಿ ಇಲ್ಲ. ಅವನು ಅದೇ ಥರ ಒಂದಕ್ಕೆ ಫಿಕ್ಸ್ ಆದ ಅಂದರೆ ಮತ್ತೆ ಸಾಧಾರಣಕ್ಕೆ ಬಿಡ್ಸೋಕ್ಕಾಗಲ್ಲ ಅವನ್ನ.
ಸರಿ ಆಮೇಲೆ ಏನೇನೋ ಮಾಡಿ ನಾನು ಅಲ್ಲಿ ಎಲ್ಲೋ ಅಡ್ಡ ಕೂತ್ಕೊಂಡು ಅಮ್ಮ ಇಲ್ಲ ಬಾ ಅಂದ್ಬಿಟ್ಟೆಲ್ಲ ಡ್ರಾಮಾ ಮಾಡಿದ್ಮೇಲೆ ಫುಲ್ಲು ಹೊರಗಡೆ ಬಂದ. ಅಲ್ಲಿ ಹೊರಗಡೆ ಕರ್ಕೊಬಂದು ಹೊರಟ್ವಿ. ಇವಾಗ ಹೇಗೂ ಟೈಮ್ 1:30 ಆಗಿತ್ತು. ಊಟದ ಟೈಮ್ ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೊರಟ್ವಿ. ನೋಡಿ ಇದೇ ರೆಸ್ಟೋರೆಂಟು, ವಿಲೇಜ್ ರೆಸ್ಟೋರೆಂಟ್ ಅಂತ. ವೆಜ್ ಅಲ್ಲೇ ರೋಟಿ ಆಮೇಲೆ ಮಶ್ರೂಮ್ ಸ್ಟಾರ್ಟರ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಇವನು ಯೂಶಲಿ ಹೋಟ್ಲಿಗೆ ಹೋದ್ರೆ ಬೇರೆದೇನು ತಿನ್ನಲ್ಲ ಅವನು. ಈ ರೋಟಿ ಅಥವಾ ರೈಸ್ ಐಟಮ್ ಏನಾದ್ರು ತರಿಸಿದ್ರೆ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಅವನಿಗೆ ಅಂತ ಸೂಪ್ ತಗೊಂಡ್ವಿ. ಹಾಗೆ ಲಾಸ್ಟ್ ಅಲ್ಲಿ ಜಾಮೂನ್ ಒಂದು ತಗೊಂಡ್ವಿ, ಅವ್ನು ತಿಂತಾನೆ ಅಂದ್ಬಿಟ್ಟು. ಕೊನೆಗೆ ಸಿಂಪಲ್ ಆಗಿ ಒಂದು ಲೈಮ್ ಸೋಡಾದಲ್ಲಿ ನಮ್ದು ಲಂಚ್ ಮುಗೀತು. ಚೆನ್ನಾಗಿತ್ತು ಊಟ ಕೂಡ. ಪಾಪು ಲೈಮ್ ಸೋಡಾ ಫಸ್ಟ್ ಟೈಮ್ ಕುಡಿದಿದ್ದು, ಅವ್ನ ರಿಯಾಕ್ಷನ್ ನೋಡಿ ಅದನ್ನ ಕುಡಿದ್ಬಿಟ್ಟು. ಊಟ ಮುಗಿಸಿ ಹೊರಡೋವಾಗ 2:30 ಆಗಿತ್ತು. ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಫಿನಿಕ್ಸ್ ಮಾರ್ಕೆಟ್ ಸಿಟಿ, ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ ವೈಟ್ ಫೀಲ್ಡ್ಗೆ. ಅದು ಇಲ್ಲಿಂದ ಆಲ್ಮೋಸ್ಟ್ 1.5 hour ತೋರಿಸ್ತಾ ಇತ್ತು, ಬಟ್ ಫುಲ್ ಟ್ರಾಫಿಕ್ ತೋರಿಸ್ತಿತ್ತು. ಫಿನಿಕ್ಸ್ ಮಾರ್ಕೆಟ್ ಸಿಟಿ ಇಲ್ಲಿಂದ ಬಂದು ಒಂದು 1 hour ಆಗುತ್ತೆ, 1 hour ಮಿನಿಮಮ್. ಬಟ್ ಇವಾಗ ನಮಗೆ ಈ ಮ್ಯಾಪಲ್ಲಿ 1.5 hour ತೋರಿಸ್ತಿದೆ, ಫುಲ್ ಟ್ರಾಫಿಕ್ ಇದೆ ಅಂತ ತೋರಿಸ್ತಿದೆ. ಗೊತ್ತಿಲ್ಲ, ಇವಾಗ 2:30 2:45 ಆಗಿದೆ. ಅಲ್ಲಿಗೆ ಹೋಗೋವಾಗ ಇನ್ನು 4 o'clock ಆಗುತ್ತೆ ಅನಿಸುತ್ತೆ. ಇವಾಗ ಹೊರಟಿದ್ದೀವಿ ಅಲ್ಲಿಗೆ. ಫುಲ್ ಜಾಮ್ ಆಗಿದೆ, ಸಂಡೇ ಬೇರೆ. ವೀಕ್ ಡೇಸು ಹಿಂಗೆ ಇರುತ್ತೆ ಇಲ್ಲಿ, ಸಂಡೇನೂ ಸ್ಪೆಷಲ್ ಏನಿಲ್ಲ, ಅದೇ ಕತೆ ಆಗಿದೆ. ಫೈನಲಿ ಇಷ್ಟೊಂದು ಟ್ರಾಫಿಕ್ ಎಲ್ಲ ಆದ್ಮೇಲೆ ರೀಚ್ ಆದ್ವಿ ನೋಡಿ. ಇಲ್ಲೂ ಒಳಗಡೆ ಏನೋ ರಶ್ ತರ ಕಾಣಿಸ್ತಾ ಇದೆ ಪಾರ್ಕಿಂಗು. ಸರಿ ಎಲ್ಲ ಆಯ್ತಲ್ಲ, ಕೊನೆಗೂ ಇಲ್ಲಿ ಬಂದ್ವಿ ಅಂತ ಅನ್ಕೊಂಡ್ರೆ ಇವ್ರದ್ದು ಪಾರ್ಕಿಂಗ್ ಲಾಟ್ ಫುಲ್ ಆಗಿದೆ. ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರದ್ದು ಮಾಲಲ್ಲಿ ಕೆಳಗಡೆ ಪಾರ್ಕಿಂಗ್ ಬಿಟ್ಟು ಹೊರಗಡೆ ಎಲ್ಲೋ ಒಂದು ಕಡೆ ಇವ್ರದ್ದು ಸಪ್ರೇಟ್ ಮಾಲ್ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆಲ್ಲೋ ಕಳಿಸ್ತಾ ಇದ್ದಾರೆ ನೋಡಿ. ಅಲ್ಲೂ ಫುಲ್ ಜಾಮ್ ಆಗಿದೆ. ಗೊತ್ತಿಲ್ಲ ಇವಾಗ ಪಾರ್ಕಿಂಗ್ ಎಲ್ಲಿ ಸಿಗುತ್ತೋ ಇಲ್ವೋ ಅಂತನೂ ಗೊತ್ತಿಲ್ಲ. ಹೇಗೋ ಮಾಡಿ ಪಾರ್ಕ್ ಮಾಡಿ ಬರಬೇಕು. ಫೈನಲಿ ಎಷ್ಟೋ ಒಳಗೆ ಕಳ್ಸಿದ್ಮೇಲೆ ಒಂದು ಪಾರ್ಕಿಂಗ್ ಸಿಕ್ತು, ಪಾರ್ಕ್ ಮಾಡಿ ಬಂದ್ವಿ. ಇವಾಗ ಮಾಲ್ ಎದುರುಗಡೆ ಬಂದ್ವಿ ನೋಡಿ, ಈ ತರ ಇದೆ ಎದುರುಗಡೆ. ಇಲ್ಲಿ ಒಳಗೆ ಹೋಗ್ತಾ ಇದೀವಿ ಇವಾಗ. ಇಲ್ಲೂ ಕೂಡ ಅಷ್ಟೇ, ಮಕ್ಳದ್ದು ಆಟ ಆಡೋ ಸೆಕ್ಷನ್ ಎಲ್ಲಿದೆ ಅಂತ ನೋಡ್ಬೇಕು. ಇಲ್ಲೂ ಕೂಡ ಅವ್ನ ಆಟ ಆಡೋ ಸೆಕ್ಷನ್ ಹುಡುಕ್ತಾ ಇದೀವಿ. ಆಕ್ಚುಲಿ ಅಲ್ಲಿ ನಾವು ಕಿರೋಲ್ಯಾಂಡ್ ಕರ್ಕೊಂಡು ಹೋಗಿದ್ದೆ, ಬೇರೆ ತರ ಪ್ಲೇಸ್ ಇರುತ್ತಲ್ಲ, ಇಲ್ಲಿ ಬೇರೆ ಪ್ಲೇಸ್ ಇರುತ್ತೆ. ಹಾಗಾಗಿ ಯಾವ ರೀತಿ ಆಟ ಇದೆ ಅಂತ ನೋಡ್ಕೊಂಡು ಅದನ್ನ ತಗೋಬೇಕು. ಇವಾಗ ಆನ್ ಎಂಟ್ರೆನ್ಸ್ ಅಲ್ಲಿ ಬ್ಯಾಗ್ ಚೀಟಿಂಗ್ ಇತ್ತು, ಅದನ್ನ ಕೂಡ ಮಾಡಿಸ್ಕೊಂಡ್ವಿ. ಸುಮ್ನೆ ಕುತ್ಕೊಂಡು ಮಾತಾಡ್ಬೇಕಷ್ಟೇ. ಅದು ಬಿಟ್ರೆ ಅದ್ರ ಬದಲು ಅಟ್ಲೀಸ್ಟ್ ಪಾಪುಗೆ ಏನಾದ್ರು ಆಟ ಆಡ್ಸ್ಬೋದಲ್ಲ ಅಂದ್ಬಿಟ್ಟು ಅದ್ರ ಸೆಕ್ಷನ್ ಎಲ್ಲಿದೆ ಅಂತ ಇಲ್ಲಿ ಹುಡುಕ್ತಾ ಇದೀವಿ. ಇಲ್ಲಿ 2nd floor ಅಂತ ತೋರಿಸ್ತಾ ಇದೆ. ಸೀದಾ ಅಲ್ಲಿಗೆ ಹೋಗ್ಬೇಕು ಇವಾಗ, ಯಾಕಂದ್ರೆ ಮತ್ತೆ ನಮ್ಗೆ ಟೈಮ್ ಇಲ್ಲ ಜಾಸ್ತಿ. ಇವಾಗ ಆಲ್ರೆಡಿ 4:30 ಆಗಿದೆ. ಟ್ರಾಫಿಕ್ ಅದು ಇದು ಅಂತ ಮುಗಿಸ್ಕೊಂಡು ಬರೋದ್ರಲ್ಲಿ ಇಷ್ಟೊತ್ತಾಯ್ತು. ಸೊ ಅದಕ್ಕೆ ಇವಾಗ ಒಂದು 1 hour ಇಲ್ಲಿ ಇದ್ಬಿಟ್ಟು ಆಮೇಲೆ ಮತ್ತೆ ಹೊರಡ್ಬೇಕು. 2nd floor ಬಂದ್ವಿ ಇವಾಗ. ನೋಡಿ ಇಲ್ಲೇ ಇದೆ ಫನ್ ಸಿಟಿ. ಇದು ಮೊದ್ಲು ನಾವು ಒಂದ್ಸಲ ಆಟ ಆಡ್ಸಿದ್ವಿ ಪಾಪುಗೆ ಫೋರಮ್ ನಲ್ಲಿ, ಸ್ಟಾರ್ಟಿಂಗ್ ನಾವು ಬ್ಯಾಂಗ್ಳೂರ್ ಬಂದಾಗ. ಅವಾಗಿಂದ ಒಂದು ಕಾರ್ಡ್ ಇತ್ತು, ಬಟ್ ಅದು 6 month ವ್ಯಾಲಿಡಿಟಿ ಅಷ್ಟೇ. ನಾವು ಅದ್ರ ನಂತರ ಬಂದಿರ್ಲಿಲ್ಲ, ಹಾಗಾಗಿ ಅದು ಎಕ್ಸ್ಪೈರ್ ಆಯ್ತು. ಇವಾಗ ಬೇರೆ ಕಾರ್ಡ್ನ ತಗೊಂತಾ ಇದೀವಿ. ಬೇರೆ ಕಾರ್ಡ್ನ ತಗೊಂಡ್ವಿ, ಹಳೇದು ಎಕ್ಸ್ಪೈರ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಅದ್ರ ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ತೋರ್ಸುತ್ತೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಇಲ್ಲಿ ನೋಡಿದ್ವಿ ನೋಡಿ, ಇಲ್ಲಿ ತೋರ್ಸುತ್ತೆ. ಅದಾದ್ಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಬೈಕ್ ರೇಸ್ ಗೇಮ್ ಇತ್ತು, ಅವ್ನ ಆಟ ಆಡೋಣ ಅಂದ. ಬಟ್ ನಾವೇನಂದ್ರೆ ಅವ್ನು ಫಸ್ಟ್ ಎಲ್ಲಿ ಹಿಡ್ಕೊತಾನಲ್ಲ ಅದನ್ನ ಬಿಟ್ಟು ಬರಲ್ಲ. ಹಂಗಾಗಿ ಫುಲ್ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ಯಾವ್ದು ಚೆನ್ನಾಗಿದೆ ಆ ಗೇಮ್ ಹೋಗೋಣ ಅಂದ್ಬಿಟ್ಟು. ಇಲ್ಲಿ ಕೆಲವೊಂದು ಗೇಮ್ಸ್ 1 point ಇದೆ, ಕೆಲವೊಂದು ಗೇಮ್ಸ್ 0.5 ಇರುತ್ತೆ, ಕೆಲವೊಂದಂತೂ 2 point 3 point. ಕೆಲವೊಂದು ಗೇಮ್ಸ್ ತಗೊಂಡು ಜಸ್ಟ್ 1-2 ನಿಮಿಷನೂ ಬರಲ್ಲ, ಅಷ್ಟರಲ್ಲೇ ಆಗೋಗುತ್ತೆ. ಸೊ ಅಂತದ್ದೆಲ್ಲ ನೋಡಿ ತಗೊಂತಾ ಇದ್ವಿ, ಯಾಕಂದ್ರೆ ಒಂದೊಂದು ಗೇಮ್ಗೂ ಅದು ಒಂದೊಂದು ಪಾಯಿಂಟ್ ಇರುತ್ತೆ ನೋಡಿ, ಹಾಗಾಗಿ ವೇಸ್ಟ್ ಆಗ್ಬಾರ್ದು ಅಂತ ನೋಡಿ ತಗೊಂತಾ ಇದ್ವಿ. ಇಲ್ಲಿ ಇವಾಗ ಇವರಿಬ್ರು ಆಟ ಆಡಕ್ ಶುರು ಮಾಡಿದ್ರು. ಇಲ್ಲಿ ಕೂತಿದಾರಲ್ಲ ಆ ಕಡೆ ಫುಲ್ಲು ಎಲ್ಲ ಅವ್ರ ಮಿಡ್ಲಲ್ಲೇ ರೇಸ್ ಕಾಂಪಿಟೇಷನ್ ಇರೋದು. ಆಕ್ಚುಲಿ ಇಲ್ಲಿ ಫಸ್ಟ್ ನೋಡಿ ಸ್ಕ್ರೀನ್ ಕ್ಯಾಪ್ಚರ್ ಮಾಡುತ್ತೆ ಅವ್ರ ಫೋಟೋನ. ಅವ್ನ್ ಬೇರೆ ನೋಡ್ತಾ ಇರ್ಲಿಲ್ಲ, ಹಿಂಗೋ ಬಂದಿದೆ ಫೋಟೋ. ಇವಾಗ ಶುರು ಮಾಡಿದ್ದಾರೆ, ನೋಡ್ಬೇಕು. ಎಷ್ಟು ಜನ ಇದ್ದಾರೆ? ಸ್ಕ್ರೀನ್ ಮೇಲೆ ತೋರಿಸ್ತಿದೆ ಆಕ್ಚುಲಿ ಸೈಡ್ ಅಲ್ಲಿ ಇವ್ರು ಎಷ್ಟನೇ ಪ್ಲೇಸ್ ಅಲ್ಲಿ ಇದಾರೆ ಅಂತ. ಒಂದ್ 8-10 ಇರುತ್ತೆ, ಕೆಲವೊಂದು ಕಂಪ್ಯೂಟರ್ ಇರುತ್ತೆ, ಇನ್ನು ಉಳಿದಿದ್ದು ಕೂತವ್ರಿಗೆ ಇರುತ್ತೆ ಲಿಸ್ಟ್. ಇಲ್ಲಿ ತೋರಿಸ್ತಿದೆ ನೋಡಿ ಎಷ್ಟನೇ ಪ್ಲೇಸಿಗೆ ಹೋಗ್ತಾ ಇದಾರೆ ಅವರು ಅಂತ.
ಫಸ್ಟ್ 5-6ನೇ ಪ್ಲೇಸಲ್ಲಿ ಇದ್ರು, ಆಮೇಲೆ ಹೋಗ್ತಾ 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 3rd 2nd ಅಂತ ಬಂತು. ಈಗ ನೋಡ್ಬೇಕು. ಕೊನೆಗೂ ಅಪ್ಪ ಮಗ ಫಸ್ಟ್ ಬಂದ್ರು ನೋಡಿ. ಫುಲ್ ರೇಸಲ್ಲಿ ಹೋಗಿರೋ ಖುಷಿ ನೋಡಿ. ನಿಮ್ ಮಗ ಆಟ ಆಡೋದ್ನೋ ಗೊತ್ತಿಲ್ಲ, ಅಪ್ಪ ಅನ್ಸು ಫುಲ್ ಆಟ ಆಡಿ ಫಸ್ಟ್ ಬಂದಿದ್ದಾರೆ. ಇವಾಗ ಇಲ್ಲಿ ಇನ್ನೊಂದು ಗೇಮ್ ಬಂತು, ಬಾಸ್ಕೆಟ್ ಬಾಲ್ದು. ಆಕ್ಚುಲಿ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಪಾಯಿಂಟ್ಸ್ ಅಂತ ಬರುತ್ತೆ, ಒಂದು ಇಂತಿಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ ಗೇಮಿಗೆ. ಆ ಪಾಯಿಂಟ್ಸ್ ನಲ್ಲಿ ನಾವು ನೆಕ್ಸ್ಟ್ ತರ ಚಿಕ್ಕ ಚಿಕ್ಕ ಐಟಮ್ಸ್ ಏನಾದ್ರು ಬರುತ್ತೆ. ಅಂದ್ರೆ 1 ಪಾಯಿಂಟ್ಸ್ ₹1 ಅಂತಾರಲ್ಲ, ರ್ಯಾಂಡಮ್ ಆಗಿ ಅವ್ರು ಒಂದಿಷ್ಟು ಫಿಕ್ಸ್ ಮಾಡಿರ್ತಾರೆ, ಅದ್ರಲ್ಲಿ ತಗೋಬೇಕು. ನೋಡಿ ಪಾಪು ಕೆಳಗಡೆ ಆಗ್ತಾ ಇದ್ದಾನೆ, ಅದು ಪಾಸೆ ಆಗ್ತಾ ಇಲ್ಲ. ಆಮೇಲೆ ಈ ಗೇಮ್ ಆಡಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತ ನೋಡ್ತಾ ಇದ್ವಿ. ಇದೊಂದು ಗೇಮ್ ಮಾತಾಡ್ತೀನಿ ಇಲ್ಲ, ಇದೇನಿಲ್ಲ, ಸುಮ್ಮನೆ ಹಿಂಗೆ ತಿರುಗ್ತಾ ಇರುತ್ತೆ. ಸರಿ ಆಟ ಆಡ್ಲಿ ಬಿಡು ಅಂತ ಆಟಾಡ್ಸಿದ್ವಿ. ಯಾಕಂದ್ರೆ ಇದು 0.5 ಅಷ್ಟೇ ಕಟ್ಟಾಗೋದು, ಸರಿ ಆಟ ಆಡ್ಲಿ ಬಿಡು ಅಂತ ಕೂರ್ಸಿದ್ವಿ. ಇದು ಅಷ್ಟೇ, ಸುಮ್ನೆ ಒಂದ್ ಜೀಪ್ ಅಷ್ಟೇ, ಹಿಂಗ ಅಲ್ಲಾಡ್ಸ್ತಾ ಇರುತ್ತೆ. ಅದು ಸ್ಟೇರಿಂಗ್ ಕಂಟ್ರೋಲ್ ಮಾಡಿದ್ರು ಎಲ್ಲೆಲ್ಲೋ ಹೋಗ್ತಿತ್ತು. ಇವನ್ ಬೇರೆ ಊರೆಲ್ಲ ನೋಡ್ತಿದ್ದಾನೆ ಸ್ಕ್ರೀನ್ ನೋಡೋದ್ ಬಿಟ್ಟು. ನೋಡಿ ಅದೆಲ್ಲೆಂಗೋ ಹೋಗ್ತಾ ಇದೆ. ನೋಡಿ ಇವರು ಆಟ ಆಡೋದ್ಬಿಟ್ಟು ಅಪ್ಪ ಮಗ ಫೈಟಿಂಗ್ ಮಾಡ್ತಿದ್ದಾರೆ ಬಾಲ್ಗೆ. ಅವನ್ ಬೇರೆ ಕರೆಕ್ಟ್ ಆಗಿ ಹಾಕ್ತಿರ್ಲಿಲ್ಲ, ಅಲ್ಲಿ ಟೈಮ್ ಓಡ್ತಾ ಇದೆ, 1 ಪಾಯಿಂಟ್ ವೇಸ್ಟ್ ಆಗುತ್ತೆ ಅಂತ ಇವರು. ಅವನು ಇಲ್ಲ ನಾನೇ ಹಾಕ್ತೀನಿ ಅಂದ್ಬಿಟ್ಟು ಕಿತ್ತಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಗೇಮು, ಇದು ಫುಲ್ ಬಾಲ್ಸ್ ಒಳಗಡೆ ಬೀಳ್ತಾ ಇರುತ್ತೆ, ಅಲ್ಲೊಂದು ಹೋಲ್ ಇದೆ, ಅದ್ರೊಳಗಡೆ ಹಾಕ್ತಾ ಇದ್ರೆ 1 ಬಾಲಿಗೆ 1 ಪಾಯಿಂಟ್ ಅಂತ ಬರುತ್ತೆ. ನೋಡಿ ಹೊರಗಡೆ ಆಡ್ತಿದ್ರು. ಪಾಪು ಫಸ್ಟ್ ಅರ್ಥ ಆಗಿರ್ಲಿಲ್ಲ, ಅಲ್ಲಿ ಹಾಕೋದ್ಬಿಟ್ಟು ಬಾಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂತಿದ್ದಾನೆ ಒಂದಷ್ಟು. ಆಮೇಲೆ ನೋಡಿ ನಾನು ಆಮೇಲೆ ಹಾಕೋದೆ. ಆಮೇಲೆ ಹೆಂಗೋ ಮಾಡಿ ನೋಡಿ ಫೈನಲ್ ಆಗಿ 44 ಸ್ಕೋರ್ ಬಂದಿದೆ. ಅಂದ್ರೆ 44 ಟಿಕೆಟ್ ಸಿಗುತ್ತೆ, ಪಾಯಿಂಟ್ 44 ಪಾಯಿಂಟ್ ಅಂತ. ಇನ್ನೊಂದು ಬೈಕ್ ರೇಸ್ ಇತ್ತು, ಇದೇನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ತಗೊಂಡಾಗಿದೆಯಲ್ಲ ಅಂತ ಆಟ ಆಡಿದ್ರು. ಇದೊಂದು ಕಾರ್ ರೇಸ್ ಇತ್ತು, ಇದನ್ನು ಆಡಿದ್ರು ನೋಡಿ. ಫಸ್ಟ್ ಬಂದಿದ್ದು ಫುಲ್ ಇವತ್ತು ಬಿಟ್ರ ಮೇಲೆ ಬಿಟ್ರಿ. ಗೇಮ್ ಎಲ್ಲ ಕಾರ್ ರೇಸ್ ಅಲ್ಲಿ ಬಿಟ್ಟು ಬೈಕ್ ರೇಸ್ ಅಲ್ಲಿ ಪಾಸ್ ಆಗ್ತಿದ್ದಾರೆ. ಹೊಡಿರಿ 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 ನೀರಲ್ಲಿ ಹೊಡಿರಿ, ಜೋರಾಗಿ ಹೊಡಿರಿ. ಇದು ಬಂದು ಇನ್ನೊಂದು ಗೇಮು, ನೀರ್ ಬರ್ತಾ ಇರುತ್ತೆ ರಿಯಲ್ ಆಗಿ. ಅಲ್ಲಿ ಸ್ಕ್ರೀನ್ ಅಲ್ಲಿ ರಾಕ್ಷಸಗಳು ಬರ್ತಾ ಇರ್ತಾರೆ, ಅವರಿಗೆ ಪಾಯಿಂಟ್ ಮಾಡಿದಾಗ ಅವರೆಲ್ಲ ಹೋಗುತ್ತೆ. ಹಾಗೆ ಕೆಲವೊಂದ್ಸಲ ಸೂಪರ್ ಪವರ್ ಬಂದ್ರೆ ನೀರ್ ಫೋರ್ಸ್ ಜಾಸ್ತಿ ಆಗಿ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಒಂದು 10-12 ಗೇಮ್ ಆಡಿದ್ವಿ. ಇಷ್ಟಾದ್ಮೇಲೆ 6 ಗಂಟೆ ಆಗಿತ್ತು ಆಲ್ಮೋಸ್ಟ್. ಸರಿ ಇನ್ನೇನು ಹೊರಡೋಣ ಅಂದ್ಬಿಟ್ಟು ಹೊರಟು ಬಂದ್ವಿ ನೋಡಿ. ಇವಾಗ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು, ತುಂಬಾ ದೂರ ಇದೆ ಅದು. ಇವಾಗ ಹೋಗ್ತಾ ಇದೀವಿ. ಇನ್ನೂ 6 ಕಾಲಾಗಿತ್ತು ಅನ್ಸುತ್ತೆ. ಇವಾಗಲೇ ಆಲ್ಮೋಸ್ಟ್ ಕತ್ಲೆ ಆಗ್ತಾ ಬಂದಿದೆ. ಇವಾಗ ನಾವು ನೆಕ್ಸ್ಟ್ ಒಂದು ರೆಸ್ಟೋರೆಂಟ್ ಅಲ್ಲಿ ಟೇಬಲ್ ಬುಕ್ ಮಾಡಿದ್ವಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ 7 ಗಂಟೆಗೆ ಕೊಟ್ಟಿರೋದು ಸ್ಟಾರ್ಟ್ ಟೈಮು. ಸೊ ಇವಾಗ 6 ಕಾಲಾಗಿದೆ, ಹೋಗಕ್ಕೆ 1-3/4 ಗಂಟೆ ಬೇಕು. ಮೇ ಬಿ ಕರೆಕ್ಟ್ ಆಗಿ 7 ಗಂಟೆಗೆ ರೀಚ್ ಆಗ್ತೀವಿ ಅನ್ಸುತ್ತೆ. ಅಲ್ಲ ಬಂಗಾರಿ, ಯಾವುದು ಬಂಗಾರಿ? ಅದು ನೋಡಿ ಹೇಳು. ಅಲ್ಲ ಬಂಗಾರಿ, ಎಲ್ಲಿಗೆ ಹೋಗಿದ್ದೆ ಪಾಪು? ಏನ್ ಮಾಡಿದೆ? ಏನ್ ಮಾಡಿದೆ? ಪಾಪ ಆಟ ಆಡ್ಬಾ. ಎಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ಅಂತಿಲ್ಲ, ಎಲ್ಲಾ ಕಡೆ ಜಾಮ್ ಆಗಿತ್ತು ನೋಡಿ. ಇವಾಗ ಇಲ್ಲೂ ಸ್ವಲ್ಪ ಸ್ವಲ್ಪ ಜಾಮ್ ಸಿಗ್ತಾ ಇದೆ. ಇವಾಗ ಇಲ್ಲಿಂದ ಅಲ್ಲಿಗೆ 45 ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು. ಮೋಸ್ಟ್ಲಿ ಆನ್ ಟೈಮ್
ಸ್ವಲ್ಪ ಡಿಲೇನೇ ಆಗತ್ತೆ ಅನ್ಸುತ್ತೆ ನಾವು ರೀಚ್ ಆದ್ವಿ. ಇವಾಗ ಪಾರ್ಕಿಂಗ್ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗ್ ಇಲ್ಲಿ. ನೋಡ್ಬೇಕು ಎಲ್ಲಿದೆ ಅಂತ. ಪಾರ್ಕ್ ಮಾಡಿ ಬಂದ್ವಿ. ನೋಡಿ ಇದೆ ಹೋಟೆಲ್ ಸಾಸ್ ಕೋಡ್ ಅಂತ. ಇಲ್ಲಿ ಆಲ್ರೆಡಿ ಟೇಬಲ್ ಬುಕ್ ಮಾಡಿದ್ವಲ್ಲ ಅದನ್ನೇ ವಿಚಾರಿಸ್ತಿದ್ದಾರೆ. ಮತ್ತೆ ವೀಕೆಂಡ್ ಅಲ್ವಾ ಅದಕ್ಕಾಗಿ ಮೊದಲೇ ಬುಕ್ ಮಾಡಿಟ್ಟಿದ್ವಿ. ಹಿಂಗಿದ್ರೆ ಸಿಗಲ್ಲ ಒಂದೊಂದ್ಸಲ. ಇದೇ ಟೇಬಲ್ ನಮ್ಗೆ. ನಾವು ಬುಕಿಂಗ್ ಟೈಮ್ಗೆ ಕರೆಕ್ಟ್ ಆಗಿ ರೀಚ್ ಆದ್ವಿ. ಹಾಗಾಗಿ ಆಲ್ಮೋಸ್ಟ್ ರೆಸ್ಟೋರೆಂಟ್ ಖಾಲಿ ಇತ್ತು. ಆಕ್ಚುಲಿ ನಾವು ಕೂತಿದ್ದ ಟೇಬಲ್ ಅಲ್ಲಿ 2 ಈ ಕಡೆ ಚೇರ್ ತುಂಬಾ ಚಿಕ್ಕದಾಗಿತ್ತು, ಕ್ಯೂಟ್ ಆಗಿ. ಅದು ಪಾಪುಗಂತೂ ಕರೆಕ್ಟ್ ಆಗಿ ಮಾಡಿಸೋದಿತ್ತು, ಚಿಕ್ಕದಾಗಿತ್ತು. ಈ ತರ ಕಾಣಿಸುತ್ತೆ. ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಕೂತಿದ್ವಿ ಆಕ್ಚುಲಿ. ಸೊ ಈ ತರ ಕಾಣಿಸುತ್ತೆ ವ್ಯೂ. ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ನಾವ್ ಇಲ್ಲೇ ಕುತ್ಕೊಂಡ್ವಿ. ಫುಡ್ ಆರ್ಡರ್ ಸಿಸ್ಟಮ್ ಎಲ್ಲ ಟ್ಯಾಬ್ ಎಲ್ಲ ಇತ್ತು. ಇಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಕೂಡ ನಾವು ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡ್ಬೋದು ನಮ್ಮ ಮೊಬೈಲ್. ಇಲ್ಲ ಇಲ್ಲಿ ಅವರು ಅವ್ರದೇ ಟ್ಯಾಬ್ ಕೊಟ್ಟೋದ್ರು. ಸೊ ಜಸ್ಟ್ ಆರ್ಡರ್ ಪ್ಲೇಸ್ ಮಾಡಿದ್ರಾಯ್ತು. ಆಮೇಲೆ ನೆಕ್ಸ್ಟ್ ಅದು ಅವ್ರಿಗೆ ಸಿಸ್ಟಮ್ ಅಲ್ಲಿ ಜನರೇಟ್ ಆಗುತ್ತೆ. ನೋಡ್ತಾ ಇದ್ವಿ ಏನೇನಿದೆ ಅಂತ. ಆಕ್ಚುಲಿ ಆಪ್ಷನ್ಸ್ ತುಂಬಾ ಇರ್ಲಿಲ್ಲ, ಲಿಮಿಟೆಡ್ ಆಪ್ಷನ್ಸ್ ಇತ್ತು. ಫಸ್ಟ್ ಸೂಪ್ ಆರ್ಡರ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಒಂದು ಸ್ಟಾರ್ಟರು, ಆಮೇಲೆ ಒಂದು ಪ್ಯಾನ್ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಆಕ್ಚುಲಿ ಇಷ್ಟೇನ ಐಟಮ್ ಅನ್ಸುತ್ತೆ, ಬಟ್ ಸೂಪ್ ಮತ್ತೆ ಸ್ಟಾರ್ಟರ್ ಆದ್ಮೇಲೆ ಫುಲ್ ಆಗೋಯ್ತು. ಫಸ್ಟ್ ಸೂಪ್ ಜೊತೆ ಒಂದು ಗಾರ್ಲಿಕ್ ಬ್ರೆಡ್ ತರ ಕೊಟ್ಟಿದ್ರು. ಇವನ್ಗೆ ತಿಂತಾನೆ ಅಂತ ಕೊಟ್ರೆ ಇವ್ನ್ ಕೈಯಲ್ಲಿ ತಿನ್ನೋ ಬದಲು ಫೋರ್ಕ್ ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾನೆ. ನಮಗೂ ಕೂಡ ಬರಲ್ಲ ಆ ತರ ತಿನ್ನಕ್ಕೆ. ನಮಗ್ ಶಾಕ್, ಇವ್ನೆಲ್ಲಿ ನೋಡಿದಾನಪ್ಪ ಈ ತರ ತಿನ್ನೋದು ಅಂತ. ನೋಡಿ ಎಲ್ಲಿ ತಿಂತಿದ್ದಾನೆ, ನಮಗೂ ಬರಲ್ಲ ಆಕ್ಚುಲಿ. ನಾವು ಕೂಡ ಕೈಯಲ್ಲೇ ತಿಂದ್ವಿ, ಬಟ್ ಇವನು ಈ ತರ ಚುಚ್ಕೊಂಡ್ ತಿಂತಿದ್ದಾನೆ. ಆಕ್ಚುಲಿ ಅವ್ನು ಚುಚ್ಚಕ್ ಬಂದಿಲ್ಲ, ಹಂಗಾಗಿ ನಾನೇ ಆಮೇಲೆ ಈ ತರ ಚುಚ್ಚು ಅಂತ ತೋರಿಸ್ಕೊಟ್ಟೆ. ನಮ್ಮಿಬ್ರಿಗೆ ಫುಲ್ ಶಾಕ್, ಈ ತರ ಪ್ರೊಫೆಷನಲ್ ಆಗಿ ತಿಂತಿದ್ದಾನಲ್ಲ ಅಂತ. ಮನೆಗೆ ಸ್ವೀಟ್ ಅಂಡ್ ಸಾಲ್ಟ್ ಲೈಮ್ ಸೋಡಾ ತಗೊಂಡ್ವಿ. ಹಾಗೆ ಜೊತೆಗೆ ಒಂದು ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಸೊ ಇಷ್ಟು ತಿನ್ನೋದ್ರಲ್ಲಿ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗಿತ್ತು. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಫುಡ್ ಟೇಸ್ಟ್ ಚೆನ್ನಾಗೇ ಇತ್ತು, ಬಟ್ ಮೆನು ಐಟಮ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು. ಆರ್ಡರ್ ಆಪ್ಷನ್ಸ್ ಜಾಸ್ತಿ ಇರ್ಲಿಲ್ಲ, ಬಟ್ ಫುಡ್ ವೈಸ್ ತುಂಬಾ ಚೆನ್ನಾಗಿತ್ತು. ಸರಿ, ಇಷ್ಟು ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೊರಟ್ವಿ. ಹೊರಗಡೆ ಅದೆಲ್ಲ ಇವೆಂಟ್ ನಡೀತಾ ಇತ್ತು ಆ ಕಡೆ. ನೋಡೋಣ ಅಂತ ಅನ್ಕೊಂಡ್ವಿ, ಬಟ್ ಆಲ್ರೆಡಿ 9 o'clock ಆಗಿತ್ತು. ಮತ್ತೆ ಲೇಟ್ ಆಗುತ್ತೆ, ಇನ್ನ 1 hour ಹೋಗ್ಬೇಕು. ಟ್ರಾಫಿಕ್ ಸಿಕ್ಕಿದ್ರೆ ಮುಗಿತುತ್ತೆ ಅಂದ್ಬಿಟ್ಟು ಬೇಡ ಅಂತ ಪಾರ್ಕಿಂಗ್ ಮಾಡಿದ್ವಲ್ಲ ಆ ಕಡೆ ಹೋಗ್ತಾ ಇದೀವಿ ಮನೆಗೆ. ಇವಾಗ ಆಲ್ರೆಡಿ 9:15 ಆಗೋಗಿದೆ. ಸೊ ಅಷ್ಟೊಂದು ಟ್ರಾಫಿಕ್ ಏನ್ ಸಿಗ್ಲಿಲ್ಲ, ಆರಾಮಾಗಿ ಇತ್ತು ರೋಡಲ್ಲಿ. ಒಂದೊಂದ್ಸಲ ಮಿಡ್ ನಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಗ್ತಾ ಇತ್ತು, ಬಟ್ ಓಕೆ ಅಷ್ಟೊಂದ್ ಏನಿರ್ಲಿಲ್ಲ. ಬೆಳಿಗ್ಗೆ ತುಂಬಾನೇ ಇತ್ತು ಟ್ರಾಫಿಕ್, ಸಾಕಪ್ಪ ಅನ್ಸೋಯ್ತು. ಇವಾಗ ಓಕೆ, ಪರವಾಗಿಲ್ಲ. ಫೈನಲಿ ತುಂಬಾ ಚೆನ್ನಾಗಿತ್ತು ಫುಲ್ ಡೇ. ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಇಷ್ಟು ವರ್ಷನೂ ಈ ತರ ಪ್ಲಾನ್ ಮಾಡಿರ್ಲಿಲ್ಲ. ನಾನು ಆಗ್ಲೇ ಹೇಳ್ದೆ, ಈ ವರ್ಷ ಸ್ವಲ್ಪ ತಿರ್ಗಾಡೋಣ, ಪಾಪುಗೆ ಏನಾದ್ರು ತೋರ್ಸೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಯಾವ ರೀತಿ ಪ್ಲಾನ್ ಮಾಡಿದ್ವೋ ಟೈಮಿಂಗ್ಸು, ಪ್ಲೇಸು ಎಲ್ಲ ಅದೇ ರೀತಿ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಮೆಮೊರೇಬಲ್ ಬರ್ಡೇನು ಹೌದು, ಮೆಮೊರೇಬಲ್ ಸಂಡೇ ಕೂಡ ಹೌದು. ತುಂಬಾ ಚೆನ್ನಾಗಾಯ್ತು. ಆಕ್ಚುಲಿ ನಾನು ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ ಹೇಳ್ಬೇಕು. ಇದೆಲ್ಲ ಪ್ಲೇಸ್ ಎಲ್ಲಾನು ಅವರೇ ಸೆಲೆಕ್ಟ್ ಮಾಡಿದ್ದು, ಎಲ್ಲ ಪ್ಲಾನ್ ಮಾಡಿದ್ದು. ಟೋಟಲಿ ಚೆನ್ನಾಗಾಯ್ತು ಬರ್ಡೇ. ಫುಲ್ ಮೆಮೊರೇಬಲ್ ಡೇ ಅಂತಾನೆ ಹೇಳ್ಬಹುದು. ಇವಾಗ ಬಂದ್ವಿ, ಪಾರ್ಕ್ ಮಾಡ್ಬಿಟ್ಟು ನಾನು ಹೋಗ್ಬೇಕು ಇವಾಗ ಮನೆಗೆ. ಸರಿ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ತುಂಬಾ ಲೆಂದಿ ಆಗಿದ್ರಿಂದ ನಾನು ಡಿವೈಡ್ ಮಾಡಿ ಹಾಕಿದ್ದೆ, ಹಳೆ ವಿಡಿಯೋ ಮತ್ತೆ ಈ ವಿಡಿಯೋ. ನೀವೇನಾದ್ರೂ ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ಲಿಂಕ್ ಕಾಣಿಸುತ್ತೆ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ, ನಿಮ್ಗೆ ನನ್ನ ವಿಡಿಯೋಗಳ ಅಪ್ಡೇಟ್ ಮೊದಲು ಸಿಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.